ಕೋಲಾರ ಜಿಲ್ಲೆಯಲ್ಲಿ ಅಮಾಯಕ ರೈತರ ಭೂಮಿಯನ್ನು ಅರಣ್ಯ ಇಲಾಖೆ ಅಧಿಕಾರಿಗಳು, ಕಂದಾಯ ಇಲಾಖೆ ಅಧಿಕಾರಿಗಳು ಮರ್ಸಿಲೆಸ್ ಆಗಿ ಹಲವಾರು ವರ್ಷಗಳಿಂದ ಮಾವಿನ ಗಿಡಗಳನ್ನು ಹಾಕಿ ಜೀವನ ಮಾಡ್ತಾ ಇದ್ದಂಥ ರೈತರ ಭೂಮಿನ ಒಕ್ಕಲೆಬ್ಬಿಸಿ ಅವ್ರನ್ನೆಲ್ಲ ಬೀದಿಗೆ ತಂದಿಟ್ಟಿದ್ದಾರೆ. ಅದೇ ಶ್ರೀನಿವಾಸಪುರದಲ್ಲಿ ನಡೆದಿರೋ 126 ಎಕರೆ ಅರಣ್ಯ ಇಲಾಖೆಯ ಒಂದು ಒತ್ತುವರಿ ಕೇಂದ್ರದ ಅರಣ್ಯ ಇಲಾಖೆಯಿಂದ ಆದೇಶ ಆಗಿದೆ, ಕೋರ್ಟ್ ಆದೇಶಗಳಾಗಿದೆ. ಇವತ್ತು ಬಡವರು ಒಂದು ನ್ಯಾಯ, ಶ್ರೀಮಂತರು ಒಂದು ನ್ಯಾಯನ ಊರಿಗೆಲ್ಲ ಬುದ್ಧಿ ಹೇಳೋರು. ಹಿಂದೆ ಒಂದು ಸಲ 2800 ಎಕರೆ ಭೂಮಿ ರೈತರಿಂದ ಕಿತ್ಕೊಂಡ್ರು. ಈಗಲೂ ಇದೇ ಕಥೆ ನಡೀತಿದೆ. ಈಗ 126 ಎಕರೆ ಭೂಮಿ ಸಮಾಜಕ್ಕೆ ಏನು ಭಾಳ ಬುದ್ಧಿ ಹೇಳೋರಲ್ವೇ? ಯಾತಿಗೆ ಮೌನ ಶರಣಾಗಿದ್ದಾರೆ? ಆದೇಶಗಳು ಬೇಕಾ ಇವತ್ತು ಕೇಂದ್ರ ಸರ್ಕಾರದಿಂದ? ಅದನ್ನೆಲ್ಲ 6ನೇ ತಾರೀಕು ಏನು ಫಿಕ್ಸ್ ಮಾಡಿದ್ರು, ಹೇಳಿದ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ. ಇಷ್ಟು ದಿವಸದಲ್ಲಿ ತನಿಖೆ ಮಾಡಿ, ಸರ್ವೆ ಮಾಡಿ ಭೂಮಿಯನ್ನು ಅರಣ್ಯ ಇಲಾಖೆಯವರು ವಶಪಡಿಸ್ಕೋಬೇಕು ಅಂತೇಳಿ. ನಿಮ್ಮ ಅರಣ್ಯ ಇಲಾಖೆ ಮಂತ್ರಿ ಎಲ್ಲಿದ್ದಾರೆ? ಅಲ್ಲೆಲ್ಲ HMT ಅಂತೆ ಇದ್ಯಾವುದು ಹಿಡ್ಕೊಂಡು ಇನ್ನೂ ಭಜನೆ ಹೊಡ್ಕೊಂಡು ಕೂತವ್ರಲ್ವೇ? ಇಲ್ಲೇನು ಮಾಡಿದ್ದಾರೆ? ಯಾತಿಗೆ 6ನೇ ತಾರೀಕು ಫಿಕ್ಸ್ ಆಗಿದ್ದ ಟೈಮನ್ನು ಮುಂದಕ್ಕೆ ಯಾರು ಹಾಕಿದ್ರು? ಯಾತಿಗೆ ತಾಂತ್ರಿಕ ದೋಷ? ನಿನ್ನೆ ಮೌಖಿಕವಾಗಿ ನಿಮ್ಮ ಕಂದಾಯ ಮಂತ್ರಿಗಳು ಏನು ಹೇಳಿದ್ದಾರೆ? ಏನು ದೇಶಕ್ಕೆ ಬುದ್ಧಿ ಹೇಳೋರು ಇವರೊಬ್ಬರೇ ಬುದ್ಧಿವಂತರಲ್ವೇ? ಸರ್ಕಾರದ ಆದೇಶಗಳಿದೆ, ಅದೆಲ್ಲವನ್ನು ಇವತ್ತು ಬದಿಗಿಟ್ಟು ಇವತ್ತು ಯಾವ ರೀತಿ ರಕ್ಷಣೆ ಕೊಟ್ಕೊಂಡು ಹೊರಟಿದ್ದೀರಿ? ಕಷ್ಟಪಟ್ಟು ಜೀವನ ಮಾಡ್ತಕ್ಕಂಥ ರೈತನಿಗೊಂದು ನ್ಯಾಯ, ಇಲ್ಲಿ ಲೂಟಿ ಮಾಡಿದ್ರೆ ಒಂದು ನ್ಯಾಯ ಕೊಡ್ತೀರಾ? ಇದಕ್ಕೆ ಬೆಲೆ ತೆರಬೇಕಾದ ಕಾಲ ಬರುತ್ತೆ. ಕಾದು